ಜೀವನದಲ್ಲಿ ಕೆಲವೊಂದು ಮಾತುಗಳ ಮೇಲೆ ಗಮನವಿರಲಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿರಿ. ಶಾಂತ ಸ್ವಭಾವದ ವ್ಯಕ್ತಿಗಳಾಗಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಉತ್ತರ ನೀಡಲು ಮತ್ತು ನಿಮ್ಮನ್ನು ನೀವು ಸರಿ ಎಂದು ಸಮರ್ಥಿಸಿಕೊಳ್ಳಲು ಸಮಯವನ್ನು ಕಳೆಯಬೇಡಿ. ಏಕೆಂದರೆ ಜನ ಯಾರಿಗೆ ನೀವು ಹೆಚ್ಚಿನ ಸಮಯ ಗೌರವ ಕೊಡುತ್ತೀರೋ ಅವರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ. ಎಂತಹ ವ್ಯಕ್ತಿಯಾಗಿರಬೇಕು ಅಂದರೆ ನೋವಿನಲ್ಲೂ ಸಹ ನಗ್ತಾ ಇರಬೇಕು. ನಿಮಗೆ ನೀವು ಸಮಯ ಕೊಡಿ. ನಿಮ್ಮ ಸಲುವಾಗಿ ಜೀವನವನ್ನು ಮುಡಿಪಾಗಿಡಿ. ನಿಮ್ಮನ್ನು ನೀವು ಖುಷಿಯಾಗಿಡಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಅತ್ಯಂತ ಕಠಿಣ ಕೆಲಸಗಳಲ್ಲಿ ಒಂದು ಅದೇ ನಿಮ್ಮನ್ನು ನೀವು ಖುಷಿಯಾಗಿಡುವುದು. ನಾವು ಬೇರೆಯವರನ್ನ ಖುಷಿಯಾಗಿಡ್ತೀವಿ, ಆದರೆ ಸ್ವಯಂ ಅಂತ ಬಂದಾಗ ಅದು ಖುಷಿ ಅನ್ನೋದು ತುಂಬ ಕಠಿಣವಾಗಿರುತ್ತದೆ. ಜೀವನದಲ್ಲಿ ನಿಮ್ಮನ್ನು ಖುಷಿಯಾಗಿರಿಸಲು ಕಲಿತರೆ ಇದಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಇನ್ನೊಂದು